ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ನಾನು ಬಾಂಬೆ ರವೆ ಉಪ್ಪಿಟ್ಟು ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು 200 ಗ್ರಾಮ್ ಅಷ್ಟು ರವೆಯನ್ನು ತೊಗೊಂಡಿದ್ದೀನಿ. ಬಾಂಬೆ ರವೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಚೆನ್ನಾಗಿ ನೀಟಾಗಿ ಹುರ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಆಯಿಲ್ ಹಾಕಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಯಿಲ್ ಹಾಕಿ ಹುರಿಬೇಕು. ಇದನ್ನು ಸ್ವಲ್ಪ ಕಲರ್ ಬರೋವರೆಗೂ ಹುರಿಬೇಕು ನೀಟಾಗಿ. ನೋಡಿ, ಈ ಥರ ಕಲರ್ ಬರಬೇಕು. ರವೆ ನೀವು ಹೆಂಗೆ ರವೆ ಹುರಿತೀವಿ ಹೆಂಗೆ ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ನಾಷ್ಟಾಗೆ ಇಲ್ಲ ಸಾಯಂಕಾಲಕ್ಕೆ ಅಡುಗೆ ಮಾಡೋಕ್ಕೆ ಏನಾದರೂ ಬೇಜಾರಾಗಿದ್ದರೆ ಅವಾಗ ಕೂಡ ಮಾಡ್ಬೋದು. ಇದನ್ನು ಸಾಯಂಕಾಲಕ್ಕೆ ಸಡನ್ನಾಗಿ ಒಂದು 15 ನಿಮಿಷದಲ್ಲಿ ಮಾಡ್ಕೋಬೋದು. ನೋಡಿ, ಇದೇ ಥರ ರವೆಯನ್ನು ಹುರ್ಕೊಳ್ಳೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಒಗ್ಗರಣೆ ಕೂಡ ಹಾಕ್ಕೊಳ್ಳೋಣ. ಒಂದು ಆಯಿಲ್ ಕೂಡ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ನೀವು ಎಷ್ಟು ಆಯಿಲ್ ಹಾಕೋದು ಅಷ್ಟು ಚೆನ್ನಾಗಿರುತ್ತೆ. ತೀರ ಹಾಕಬಾರ್ದು, ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಹಾಕಿದ್ಮೇಲೆ ಕಡಲೆಬೇಳೆ ಇತ್ತು ಸ್ವಲ್ಪ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಉದ್ದಿನಬೇಳೆಯನ್ನು ಕೂಡ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಶೇಂಗಾ ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನೆಲ್ಲ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ನೀವು ಎಲ್ಲೆಲ್ಲ ಹಾಕಿ ಚೆನ್ನಾಗಿ ಬೇಯುತ್ತೆ ಎಲ್ಲಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ನಲ್ವ, ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಚೂರು ಬೆಲ್ಲ ಹಾಕ್ಕೊಳ್ಳಿ, ಟೇಸ್ಟೇ ಚೆನ್ನಾಗಿರುತ್ತೆ. ಚೂರು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನೋಡಿ, ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಡಿ ಉಪ್ಪಿದ್ದಕ್ಕೆ. ಇದು ನೀರು ಹೊಳ ಓದಾಡಬೇಕು ಚೆನ್ನಾಗಿ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸಾಗೆ ಲಿಂಬೆಹಣ್ಣು ಇತ್ತಲ್ವ, ಒಂದು ಅರ್ಧ ಪೀಸಷ್ಟು ಲಿಂಬೆಹಣ್ಣು ಕೂಡ ಹಿಂಡ್ತಾಯಿದ್ದೀನಿ ನಾನು. ನೀವು ಲಿಂಬೆಹಣ್ಣನ್ನು ಉಪ್ಪಿಟ್ಟು ಆದಮೇಲೆ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಇದರಲ್ಲಿ ಹಾಕ್ಬೋದು. ನೀರಲ್ಲಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ. ನೀರುಂಡೆ ಈ ಥರ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ, ಚೆನ್ನಾಗಿ ಓದಾಡ್ತಿದೆ ನೀರು. ಇದಕ್ಕೆ ನಾವು ರವೆ ಹಾಕ್ಕೊಳ್ಳೋಣ. ರವೆಯನ್ನು ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಗಂಟಾಗ್ಬಿಡುತ್ತೆ ರವೆ. ನಾನು ಹಂಗೆ ಸರ್ಕೊಂಬಿಟ್ಟೆ, ಅದು ಸ್ವಲ್ಪ ಗಂಟಾಗ್ಬಿಡ್ತು. ಆಮೇಲೆ ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ, ಆಡಿಸ್ಕೊಂಡೆ, ಸರಿ ಹೋಯಿತು. ಸ್ವಲ್ಪ ರವೆನ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಸ್ವಲ್ಪ ಸಣ್ಣಗಿರುತ್ತಲ್ಲ ರವೆ, ಅದಕ್ಕೋಸ್ಕರ ಬೇಗ ಗಂಟಾಗ್ಬಿಡುತ್ತೆ. ನೋಡಿ, ಆ ಥರ ನಾನು ನೋಡಿ ಎಲ್ಲ ಸಡನ್ನಾಗಿ ಸರ್ಕೊಂಬಿಟ್ಟೆ, ಅದಕ್ಕೋಸ್ಕರ ಸ್ವಲ್ಪ ಗಂಟಾಯಿತು. ಈಗ ನೀಟಾಗಿ ಸ್ವಲ್ಪ ಸ್ವಲ್ಪ ಸರ್ಕೊಂಡು ಕೈ ಆಡಿಸ್ಕೊಂಡು ಸ್ವಲ್ಪ ಸ್ವಲ್ಪ ಸರ್ಕೊಂಡು ಕೈ ಆಡಿಸ್ಕೊಬೋದು, ನೀಟಾಗಿ ಬರುತ್ತೆ. ನೋಡಿ, ಈ ಥರ ಆಯಿತು ಉಪ್ಪಿಟ್ಟು. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಮಾಡಿ ಅಂತ ಉಪ್ಪಿಟ್ಟು ತುಂಬ ಸುಲಭವಾಗಿ ಮಾಡ್ಕೋಬೋದು. ತುಂಬ 5 ನಿಮಿಷದಲ್ಲೇ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ನಾಷ್ಟಕ್ಕೆ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಕೂಡ ಮಾಡ್ಕೋಬೋದು, ಸಾಯಂಕಾಲ ಕೂಡ ಮಾಡ್ಕೋಬೋದು. ಬೇಕಿದ್ರೆ 3 ಹೊತ್ತು ತಿನ್ನೋಕ್ಕಾಗಲ್ಲ ಹಂಗಂತ ಈವ್ನಿಂಗ್ ಮಾಡ್ಕೊಳ್ಳಿ. ಏನಾರು ಅಡುಗೆ ಮಾಡೋಕ್ಕೆ ಬೇಜಾರಾಗಿದ್ದರೆ ನೀವು ಕೂಡ ಮಾಡ್ಕೋಬೋದು. ನೋಡಿ ಹೇಗೆ ಬಂದಿದೆ ಅಂತ ನೋಡಿದ್ರಲ್ಲ, ಇದೇ ಥರ ಉಪ್ಪಿಟ್ಟು ಮಾಡೋದು. ಓಕೆ ಸ್ನೇಹಿತರೆ, ಬಾಯ್. ಓಕೆ, ನಿಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದರೆ ಮಾಡಿ ನೋಡಿ. ಓಕೆ ಸ್ನೇಹಿತರೆ, ಬಾಯ್.